ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಆಳುವವರು ನೀಚರಾಗಿದ್ರೆ ಆಡಳಿತದ ಅಡಿಯಲ್ಲಿ ಬರುವವರು ಸಹ ಅವರಿಗಿಂತ ನೀಚಾತಿ ನೀಚರಾಗಿರ್ತಾರೆ ಅನ್ನೋದಕ್ಕೆ ಉದಾಹರಣೆಯಾಗಿ ನಾವು ಉತ್ತರ ಪ್ರದೇಶವನ್ನ ತೆಗೆದುಕೊಳ್ಳಬಹುದು. ಯಾಕೆಂದ್ರೆ ಅಲ್ಲಿಂದ ಬರುವಂತಹ ನೀಚ ಕೃತ್ಯಗಳ ಸುದ್ದಿಗಳಿದಾವಲ್ಲ, ಅದು ಜಗತ್ತಿನ ಯಾವುದೇ ಭಾಗದಿಂದಲೂ ಸಹ, ಜಗತ್ತಿನ ಯಾವುದೇ ಭಾಗ, ಭಾರತ ಮಾತ್ರ ಅಲ್ಲ, ಜಗತ್ತಿನ ಯಾವುದೇ ಭಾಗದಿಂದಲೂ ಸಹ ಬರೋದಿಲ್ಲ. ಅಷ್ಟೊಂದು ನೀಚ ಕೃತ್ಯಗಳು ಬರ್ತವೆ ಅಲ್ಲಿಂದ. ಈಗ ಬಂದಿದೆ ಪೊಲೀಸ್ ಪೊಲೀಸ್ ಅಧಿಕಾರಿ, ಮಹಿಳಾ ಪೊಲೀಸ್ ಅಧಿಕಾರಿ ತಾಲಿಬಾನ್ಗಿಂತ ಕೆಟ್ಟ ಕೊಳಕ ರೀತಿಯಲ್ಲಿ ವರ್ತಿಸಿರುವಂತಹ ಘಟನೆ ಒಂದು ಹೊರಗಡೆ ಬಂದಿದೆ. ಎಷ್ಟು ಕೆಟ್ಟ ಕೊಳಕ ಮನಸ್ಥಿತಿ ಆ ಹೆಂಗಸ್ತು ಅಂದ್ರೆ, ತಾನೊಬ್ಬ ಪೊಲೀಸ್ ಅಧಿಕಾರಿ ಅನ್ನೋದನ್ನು ಮರೆತು, ತಾನು ಮಹಿಳೆಯಾಗಿದ್ದು ಸಹ ಇಷ್ಟೆಲ್ಲ ಮಾಡಿ ಹೊರಗಡೆ ಬಂದು ದುಡಿತಾ ಇದ್ದೀನಿ, ಒಂದು ಪೊಲೀಸ್ ಆಫೀಸರ್ ಆಗಿದ್ದೀನಿ ಅನ್ನೋದನ್ನೂ ಸಹ ಮರೆತು ಹೆಣ್ಣು ಮಕ್ಕಳು ಅಣ್ಣನ ಜೊತೆಯಲ್ಲಿ ದೇವಸ್ಥಾನಕ್ಕೆ ಬರಬಾರ್ದಂತೆ. ಕೇವಲ ಅಪ್ಪ ಅಮ್ಮ ಪೋಷಕರು ಈ ರೀತಿ ದೊಡ್ಡವರ ಜೊತೆಯಲ್ಲಿ ಮಾತ್ರ ಹೊರಗಡೆ ಓಡಾಡಬೇಕಂತೆ, ಅಣ್ಣನ ಜೊತೆ ಓಡಾಡಬಾರ್ದಂತೆ. ಅದು ದೇವಸ್ಥಾನದ ಒಳಗೂ ಸಹ ಬರಬಾರ್ದಂತೆ, ದೇವಸ್ಥಾನಕ್ಕೂ ಸಹ ಬರಬಾರ್ದಂತೆ. ನೋಡಿ ಎಂಥ ನೀಚತನ. ಯೋಗಿ ಆದಿತ್ಯನಾಥ್ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡುವಂತಹ ನೀಚಾತಿ ನೀಚ ಪೊಲೀಸರು ಇವರು. ಆ ಅಣ್ಣ ತಂಗಿಯನ್ನ ನಿಲ್ಲಿಸಿ ಆ ಪೊಲೀಸ್ ಅಧಿಕಾರಿ ನಡೆದುಕೊಳ್ಳುವ ಗೂಂಡಾಗಿರಿ ರೀತಿ ಇದೆಯಲ್ಲ, ಅದನ್ನ ಆಕೆಯನ್ನ ಪೊಲೀಸ್ ಅಧಿಕಾರಿ ಅಂತ ಕರೆಯೋದಕ್ಕಿಂತ ಯಾವ್ದಾದ್ರು ಪರೋಡಿ ಪೊರ್ಕಿ ರೌಡಿ ಅಂತ ಕರಿಬಹುದು. ಆ ರೀತಿ ಇತ್ತು. ಸೊ ಏನಾಯ್ತು, ಏನಿದು ಘಟನೆ ಅಂತ, ಉತ್ತರ ಪ್ರದೇಶದ ಮೌ ಅನ್ನುವಂತಹ ಒಂದು ಜಿಲ್ಲೆ, ಅಲ್ಲಿ ಒಂದು ದೇವಸ್ಥಾನ, ತುಂಬಾ ಫೇಮಸ್ ದೇವಸ್ಥಾನ ಇದೆ, ಶೀತಲಾ ಮಾತಾ ಮಂದಿರ್ ಅಂತ. ಶೀತಲಾ ಮಾತಾ ಮಂದಿರ್ ಅಂತ. ಆ ದೇವಸ್ಥಾನಕ್ಕೆ ಸೆಕ್ಯೂರಿಟಿಯಾಗಿ ಈ ಮಹಾತಾಯಿಯನ್ನ ಹಾಕಿದ್ದಾರೆ. ಯಾರು? ಮಂಜು ಅನ್ನುವಂತಹ ಒಂದು ಪೊಲೀಸ್ ಅಧಿಕಾರಿಯನ್ನ ಹಾಕಿದ್ದಾರೆ. ಆಕೆಗೆ ಸುಮಾರು 50-55 ವರ್ಷ ವಯಸ್ಸಾಗಿದೆ. ಆ ಪೊಲೀಸ್ ಅಧಿಕಾರಿಗೆ, ಮಹಿಳಾ ಪೊಲೀಸ್ ಅಧಿಕಾರಿ, ತನ್ನ ಜೊತೆಯಲ್ಲಿ ಒಂದಷ್ಟು ಕಾನ್ಸ್ಟೇಬಲ್ ಗಳನ್ನ ಹಾಕೊಂಡು ಅಲ್ಲಿ ರೌಂಡ್ ಹೊಡೆಯುತ್ತಿರ್ಬೇಕಾದ್ರೆ 3 ಜನ ಯುವಕರು ಸಿಗ್ತಾರೆ. ಒಂದು ಹುಡುಗ, ಇಬ್ಬರು ಹುಡುಗಿಯರು. ಅವರನ್ನ ಈ ಮಹಾತಾಯಿ ಹೋಗಿ ನಿಲ್ಲಿಸ್ತಾರೆ, ತಡೀತಾರೆ. ನಿಂತ್ಕೊಳ್ರಪ್ಪ, ಏನ್ ಮಾಡ್ತಿದ್ದೀರಾ ಇಲ್ಲಿ ಅಂತ. ಮೊಟ್ಟ ಮೊದಲಿಗೆ ದೇವಸ್ಥಾನದ ಆವರಣ, ಪಾರ್ಕೇ ಆಗಿರ್ಲಿ, ಬೀಚೇ ಆಗಿರ್ಲಿ, ಎಲ್ಲೇ ಆಗಿರ್ಲಿ, ವಯಸ್ಕ ಯುವಕರು ಓಡಾಡ್ತಿದ್ರೆ ಅವರನ್ನ ತಡೆಯುವ ಅಧಿಕಾರ ಯಾವ ಪೊಲೀಸ್ ಅಧಿಕಾರಿಗೂ ಇಲ್ಲ. ತಡೆದ್ರೆ ಅದು ಅವರ ನೀಚತನ ಆಗತ್ತೆ, ಸಂವಿಧಾನ ವಿರೋಧಿನೂ ಆಗತ್ತೆ. ವಯಸ್ಕರು ಓಡಾಡ್ತಿರ್ತಾರೆ, ಅದು ಅವರ ಇಶ್ಯೂ. ಅವ್ರೇನಾದ್ರೂ ಕಾನೂನು ಬಾಹಿರವಾಗಿ ಏನಾದ್ರೂ ಮಾಡ್ತಿದ್ರೆ ಆಗ ಇವ್ರು ಹೋಗಿ ಪ್ರಶ್ನೆ ಮಾಡೋದ್ರಲ್ಲಿ ಅರ್ಥ ಇರುತ್ತೆ. ಬಟ್ ಅಲ್ಲ, ಇದು ಆದಿತ್ಯನಾಥ್ ಸರ್ಕಾರ ಅಲ್ವಾ, ಇವರ ಮನಸ್ಸಿನಲ್ಲೂ ಅದೇ ಕೊಳಕಿರುತ್ತೆ. ಹೋಗಿ ತಡೆದು, ಏನ್ ಮಾಡ್ತಿದ್ರ ಇಲ್ಲಿ, ಯಾರು ನೀವು? ನಾವ್ ಈ ರೀತಿ ದೇವಸ್ಥಾನಕ್ಕೆ ಬಂದಿದೀವಿ, ಅಣ್ಣ ತಂಗಿರ ತರ ಕಾಣಿಸ್ತಿಲ್ವಲ್ಲ, ಇಲ್ಲ ಓಡಾಡ್ಕೊಂಡಿದ್ದೀರಿ ದೇವಸ್ಥಾನದ ಆವರಣದಲ್ಲಿ ಓಡಾಡೋದಕ್ಕೆ ಇಷ್ಟು ಪ್ರಶ್ನೆ? ಇಷ್ಟಕ್ಕೋದು ಯಾವ್ದೋ ಬೀಚೋ ಬಾರೋ ಇನ್ಯಾವುದೋ ಜಾಗ ಅಲ್ಲ, ದೇವಸ್ಥಾನದ ಒಳಗೆ ಆವರಣದಲ್ಲಿ ಇಷ್ಟು ಪ್ರಶ್ನೆಗಳು. ಆ ಹುಡುಗಿಯನ್ನು ನೋಡಿ, ನಿನ್ನ ಹೆಸರೇನು, ಏನು ಎತ್ತ? ಸೊ ಅವ್ರು ಹೇಳ್ತಾರೆ, ಅವ್ರ ಹೆಸರು ಉಮೇಶ್ ಪಾಲ್ ಅಂತ ಹುಡುಗನ ಹೆಸರು, ಇನ್ನೊಂದು ಹುಡುಗಿ ಹೆಸರು ಗುಡಿಯಾ ಪಾಲ್ ಅಂತ, ಅವ್ರ ಜೊತೆ ಇನ್ನೊಂದು ಹುಡುಗಿನೂ ಇರ್ತಾಳೆ. 3 ಜನನೂ ಇದ್ದಾರೆ. ಇಲ್ಲ, ನಿಮ್ಮ ಮನೆಯವ್ರ ನಂಬರ್ ಕೊಡಿ, ಮಾತಾಡಬೇಕು. ಇಲ್ಲ ಓಡಾಡ್ತಿದ್ದೀರಾ, ದೊಡ್ಡವ್ರ ಜೊತೆ ಬರ್ಬೇಕಲ್ವಾ ಹೆಣ್ಮಕ್ಳು. ಪೊಲೀಸ್ ಅಧಿಕಾರಿ ಹೇಳ್ತಿರೋದು ಇದೇ ಮಾತನ್ನ ಈ ಅಮ್ಮ ಇಂಟರ್ವ್ಯೂಗೆ ಹೋದಾಗ ಇಂಟರ್ವ್ಯೂ ಮಾಡೋರು ಹೇಳಿದ್ದಿದ್ರೆ, ನೀನು ಹೆಂಗ್ಸು ಮನೇಲಿ ಬಿದ್ದಿರು, ನಿನಗೆ ಯಾಕೆ ಈ ಪೊಲೀಸ್ ಅಧಿಕಾರಿ ಕೆಲಸ, ದೊಡ್ಡವ್ರಿಗೆ ಹೇಳ್ದಂಗೆ ಕೇಳ್ಕೊಂಡು ಮನೇಲಿ ಬಿದ್ದಿರು ನೀನು ಅಂತ ಹೇಳಿದಿದ್ರೆ ಇವಳು ಇವಳು ಪೊಲೀಸ್ ಅಧಿಕಾರಿ ಆಗ್ತಿದ್ಲ? ಎಂಥ ನೀಚತನ ನೋಡಿ ಹೆಂಗಸ್ತು. ಏನಕ್ಕೆ ಬರುತ್ತೆ ಅಂದ್ರೆ, ಆಳೋರು ಅಂತವ್ರು ಇದ್ರೆ ಬರುತ್ತೆ ರೀ ಇವ್ರಿಗೆಲ್ಲ. ಆಳುವವರು ಕರೆಕ್ಟ್ ಆಗಿದ್ರು ಕಬ್ಬಳಗ್ ಬಾರಿಸ್ತಿದ್ರೆ, ಸಂವಿಧಾನದ ಬದ್ಧವಾಗಿ ಕೆಲಸ ಮಾಡಿ ಅಂತ ಹೇಳಿದ್ದಿದ್ರೆ ಇವ್ರಿಗೆ ಈ ತರ ನೀಚ ಕೆಲಸ ಮಾಡುವ ಮನಸ್ಸು ಬರ್ತಿರ್ಲಿಲ್ಲ, ಧೈರ್ಯನೂ ಬರ್ತಿರ್ಲಿಲ್ಲ. ಬಟ್ ಆಳುವವರು ಹೆಂಗಿದಾರಲ್ಲ, ಅಯೋಗ್ಯರು, ಹಾಗಾಗಿ ಇಂತಹ ಯೋಚನೆಗಳು ಬರ್ತವೆ. ಫೋನ್ ನಂಬರ್ ತಗೊಂಡು ಅವ್ರ ಅಪ್ಪನಿಗೆ ಫೋನ್ ಮಾಡು, ಯಾರ್ರೀ ಇವರು, ನಿಮ್ ಮಗನ ಉಮೇಶ್ ಪಾಲ್ ಅನ್ನೋನು, ಈ ಗುಡಿಯಾ ಪಾಲ್ ಯಾರು, ನಿಮ್ ಮಗಳ, ಅದ್ಯಾಕೆ ಈ ತರ ಕಳಿಸ್ತೀರಾ, ನೀವು ದೊಡ್ಡವ್ರ ಜೊತೆಲಿ ಬಂದ್ರೆ ಮಾತ್ರ ಬರ್ಬೇಕಲ್ವಾ? ಇದು ತಂದೆಗೆ ಫೋನ್ ಮಾಡಿ ಆವಾಜ್ ಹಾಕ್ತಾ ಇರೋದು.
ಇದು ಗೂಂಡಾಗಿರಿ ಅಲ್ಲದೆ, ಒಂದು ಕಡೆ ನೀಚತನ, ಇನ್ನೊಂದು ಕಡೆ ಗೂಂಡಾಗಿರಿ. ನೀಚತನ ಪ್ಲಸ್ ಗೂಂಡಾಗಿರಿ ಇಸ್ ಈಕ್ವಲ್ ಟು ನಮ್ಮ ಆಡಳಿತ ಅಂತ ತೋರ್ಸ್ಕೊಳ್ತಿರೋದು. ನಮ್ಮ ಆಡಳಿತ ಅಂತ ತೋರ್ಸ್ಕೊಳ್ತಿರೋದು. ಅವರಪ್ಪ ಹೇಳ್ತಿದ್ದಾರೆ, ಸೊ ಅವರಿಬ್ರು ಅಣ್ಣ ತಂಗಿಯರು ಬಂದ್ರೆ ಏನು? ಈ ಅಮ್ಮ ಅದನ್ನೇ ಹೇಳ್ತಾವಳೆ, ಗಾರ್ಡಿಯನ್ ಇರ್ಬೇಕು ಜೊತೆಯಲ್ಲಿ ಅಂತ. ಯಾಕೆ ಅಣ್ಣ ಗಾರ್ಡಿಯನ್ ಆಗಲ್ವಾ? ಈ ಪೊಲೀಸರು ಕತ್ತೆ ಕಾಯಕ ಇರೋದು. ಏನಾದ್ರು ಆಗ್ಬಿಟ್ರೆ ಅಂದ್ರೆ, ಏನಾದ್ರು ಆಗೋ ತರ ಇದ್ದಿದ್ರೆ ನೀವ್ಯಾಕೆ ಸೆಕ್ಯೂರಿಟಿಗಿದ್ದೀರಿ? ನಿಮ್ಗೆ ಯಾಕೆ ಸಂಬಳ ಕೊಟ್ಟು ಸಾಕಬೇಕು? ಜನರ ದುಡ್ಡಲ್ಲಿ, ಜನರ ತೆರಿಗೆ ಹಣದಲ್ಲಿ ನೀವು ಹೊಟ್ಟೆ ತುಂಬಿಸ್ತಾರಲ್ಲ, ಅದನ್ನೇನು ಕತ್ತೆ ಕಾಯಕ ಕೊಡೋದು ನಿಮ್ಗೆ? ಹೊರಗಡೆ ಬಂದ್ಬಿಟ್ರೆ, ಹೆಣ್ಣು ಮಕ್ಕಳು ಹೊರಗಡೆ ಬಂದ್ಬಿಟ್ರೆ ಏನಾದ್ರು ಆಗ್ಬಿಡುತ್ತೆ ಅನ್ನೋದಾದ್ರೆ ಪೊಲೀಸರು ಏನಿರ್ಬೇಕು, ಎಲ್ರಿಗೂ ಒಂದು ಆಜ್ಞೆ ಹೊರಡಿಸ್ಬಿಡಿ, ಮನೆಯಲ್ಲೇ ಇರ್ಬೇಕು ಹೆಣ್ಮಕ್ಳು ಅಂತ. ಏನು ಆಗೋದಿಲ್ಲ, ಪೊಲೀಸರು ಬೇಕಾಗೇ ಇರಲ್ಲ, ನಿಮ್ಗೆ ಬಿಟ್ಟಿ ಕೂಳೇನಕ್ಕೆ ಕೊಡಬೇಕು? ಎಷ್ಟು ನೀಚತನಕ್ಕೆ ಇಳಿತಾರೆ ಇವರೆಲ್ಲ ಇಂಥವ್ರ ಅಧಿಕಾರದಲ್ಲಿ ಇದ್ದಾಗ ಅಂದ್ರೆ, ಅವ್ರಿಗೆ ಒಂಥರ ಇದು ಸೇಫ್ಟಿ. ಅವ್ರಿಗೆ, ಇಂತಹ ಪೊಲೀಸರಿಗೆ, ಇಂತಹ ನೀಚ ಹೆಂಗಸರುಗಳಿಗೆ, ಇಂತಹ ನೀಚ ಅಧಿಕಾರಿಗಳಿಗೆ ಸೇಫ್ಟಿ ಏನು ಅಂದ್ರೆ, ನಮ್ಮನ್ನ ಆಳೋರು ನಮಗಿಂತ ನೀಚರಾಗಿರೋದ್ರಿಂದ ನಮಗೆ ಏನೂ ಆಗಲ್ಲ ಅಂತ. ಏನೂ ಆಗಲ್ಲ. ಇಷ್ಟಕ್ಕೂ ಈ ವಿಡಿಯೋ ಮಾಡಿದ್ದು ಯಾರೋ ಅಕ್ಕಪಕ್ಕ ಹೋಗೋರು, ಪಬ್ಲಿಕ್ ಅಲ್ಲ, ಪೊಲೀಸರೇ ಮಾಡ್ಕೊಂಡಿರೋದು ವಿಡಿಯೋನ. ಏನೋ ದೊಡ್ಡ ಸಾಧನೆ ಮಾಡ್ತಿದೀವಿ ಅಂತ ಅದನ್ನ ತೆಗೆದು ಪೊಲೀಸರೇ ಸೋಷಿಯಲ್ ಮೀಡಿಯಾಗ ಹಾಕೊಂಡಿದ್ದಾರೆ. ನಾವು ಡ್ಯೂಟಿ ಹೆಂಗ್ ಮಾಡ್ತಿದೀವಿ ಅಂತ ಹೊಗಳ್ತಾರೆ ಅನ್ಕೊಂಡಿದ್ರೆ ನಾವು. ಕ್ಯಾಕ್ ಅಂತ ಕ್ಯಾಕರ್ಸ್ ಹೋಗಿದ್ರು ಇಡೀ ದೇಶದಲ್ಲ ವಿಡಿಯೋ ಬಂದ ಮೇಲೆ. ಆ ವಿಡಿಯೋ ನೋಡಿ ಕ್ಯಾಕರ್ಸ್ ಮಕ್ಕ ತುಂಬಾ ಉಗಿದ್ರು ಜನ. ಯಾವಾಗ ಮಕ್ಕ ತುಂಬಾ ಜನ ಉಗಿದ್ರು ಆಗ IG DIG ಎಲ್ಲ ಅಲರ್ಟ್ ಆಗ್ಬಿಟ್ರು. ಇಲ್ಲ 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 ಇಲ್ಲ, ವಿ ಡೋಂಟ್ ಸಪೋರ್ಟ್ ದಿಸ್. ಅವರನ್ನ ಅವ್ರ ಹುದ್ದೆಯಿಂದ ಬದಲಾಯಿಸಿದ್ದೀವಿ. ಸಸ್ಪೆನ್ಷನ್ ಇಲ್ಲ, ಹುದ್ದೆ ಬದಲಾಯಿಸಿದಾರೆ ಅಷ್ಟೇ. ಅದೇ ಶಿಕ್ಷೆ ಅಂತೆ ಹುದ್ದೆ ಬದಲಾಯಿಸೋದು. ಬಾ 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 ಉತ್ತರ ಪ್ರದೇಶ, ಆದಿತ್ಯನಾಥ್, ಆ ವ್ಯವಸ್ಥೆ, ಆ ಮನಸ್ಥಿತಿಗಳು, ಥೂ 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 ಥೂ. ಇದಕ್ಕಿಂತ ನೀಚತನ ಇನ್ನು ಕೇಳಕ್ಕೆ ನಾವು ಪೊಲೀಸ್ ವ್ಯವಸ್ಥೆಯಿಂದ ಸಾಧ್ಯ ಇಲ್ಲ. ಯಾರೋ ಗೂಂಡಾಗಳು ಬಂದು ಈ ರೀತಿ ಮಾಡ್ತಾರೆ, ಯಾರೋ ಅದೇನೋ ಧರ್ಮದ ಹೆಸರಿನಲ್ಲಿ ಗುಂಪುಗಳು ಕಟ್ಕೊಂಡಿರೋ ರೌಡಿಗಳು ಬಂದು ಮಾಡ್ತಾರೆ. ಅದು ಓಕೆ, ಅದನ್ನ ತಡೆಯಕ್ಕೆ ಪೊಲೀಸ್ ಇದೆ, ಪೊಲೀಸ್ ಬಂದು ಕಪಾಳಕ್ಕೆ ಬಾರಿಸಿ ಅದರಿಂದ ಮುಕ್ತಿಗೊಳಿಸ್ಬೋದು. ಪೊಲೀಸರೇ ಮಾಡಿದ್ರೆ ಈ ತರ ಹೆಣ್ಮಕ್ಳು ಗಾರ್ಡಿಯನ್ ಜೊತೆಲಿ ಬರ್ಬೇಕು, ಅಣ್ಣ ತಮ್ಮಂದ್ರ ಜೊತೆಲಿ ಹೊರಗಡೆ ಬರಬಾರ್ದು ಅನ್ನೋದಾದ್ರೆ ಇದಕ್ಕಿಂತ ನೀಚತನ ಏನಾದ್ರು ಇರುತ್ತಾ? ಆದ್ರೆ ಇಂತಹ ನೀಚತನಗಳೇ ನಾನು ಆರಂಭದಲ್ಲಿ ಹೇಳ್ದಂಗೆ ಉತ್ತರ ಪ್ರದೇಶದಿಂದ ಹೊರಗಡೆ ಬರೋದು. ಸೊ ಇದಿಷ್ಟು ಉತ್ತರ ಪ್ರದೇಶದಲ್ಲಿ ನಡೆದಿರುವಂತಹ ಒಂದು ನೀಚ ಪೊಲೀಸರ ಗೂಂಡಾಗಿರಿ ಕೃತ್ಯ ಅಷ್ಟೇ. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.